ಮಂಗಳೂರಿನಿಂದ 85 ಕಿಲೋಮೀಟರ್, ಉಡುಪಿಯಿಂದ ಉತ್ತರಕ್ಕೆ 25 ಕಿಲೋಮೀಟರ್ ದೂರದಲ್ಲಿರುವ ಮಂದಾರ್ತಿ ದುರ್ಗಾಪರಮೇಶ್ವರಿ ಕ್ಷೇತ್ರ ಯಕ್ಷಗಾನ ಹರಕೆ ಆಟಕ್ಕೆ ಹೆಸರು ಮಾಡಿರುವ ಕ್ಷೇತ್ರ. ಹಲವಾರು ಪರಿವಾರ ದೇವತೆಗಳಿಂದಲೂ ಉಪದೇವರುಗಳಿಂದಲೂ ಸುತ್ತುವರೆದಿರುವ ತಾಯಿಯ ಸನ್ನಿಧಾನದಲ್ಲಿ ತ್ರಿಕಾಲ ಪೂಜೆ ನೆರವೇರುತ್ತಿದ್ದು, ನಂಬಿ ಬಂದ ಭಕ್ತರನ್ನ ಅನೇಕ ವರ್ಷಗಳಿಂದ ದುರ್ಗಾ ಪರಮೇಶ್ವರಿ ಮುನ್ನಡೆಸುತ್ತಿದ್ದಾಳೆ. ವನದುರ್ಗೆಯಂತೆ ವರದ ಹಸ್ತ ಸೂಚಿಸುವ ದೇವಿಯ ವಿಗ್ರಹ ಹೊಂದಿದ್ದು, ಪ್ರಶಾಂತ ಸ್ಥಳದಲ್ಲಿ ನೆಲೆಸಿರುವ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಸನ್ನಿಧಾನದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಹಿಂದೆ ಪಾತಾಳ ಲೋಕದ ರಾಜ ಶಂಖಚೂಡ, ಅವನಿಗೆ ಬಹುಕಾಲ ಸಂತಾನ ಇರಲಿಲ್ಲ. ಅವನು ಈಶ್ವರನ ಕುರಿತು ತಪಸ್ಸು ಮಾಡಿದ ನಂತರ ಈಶ್ವರನ ಅನುಗ್ರಹದಿಂದ 5 ಜನ ಕನ್ನಿಕೆಯರು ಅವನಿಗೆ ಹುಟ್ಟಿದ್ದಾರೆ. ಆ ಕಾಲಾನಂತರ ಶಂಖಚೂಡ ಮೃತಪಟ್ಟ. ಆ ಮಕ್ಕಳು ಆನಂತರ ನಾವು ಈಶ್ವರನ ಅನುಗ್ರಹದಿಂದ ಹುಟ್ಟಿದ್ರಿಂದಾಗಿ ಈಶ್ವರನ ಮಗನಾದ ಸುಬ್ರಹ್ಮಣ್ಯನನ್ನು ವಿವಾಹ ಅಪೇಕ್ಷೆಯಿಂದ ಅವರೆಲ್ಲ ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ನಂದಿ ಅವರನ್ನು, ನೀನು ಕಾಮಾತುರನಾಗಿ ಇಲ್ಲಿ ಬಂದಿದ್ದೀರಿ, ನಿಮಗೆ ಈಶ್ವರನ ದರ್ಶನಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತೇಳಿ ತಡಿತಾನೆ. ಈ ಕೋಪಗೊಂಡಂಥ ಈ ನಾಗಕನ್ನಿಕೆಯರು ಆ ನಂದಿಗೆ, ನೀನು ಭೂಲೋಕದಲ್ಲಿ ರಾಕ್ಷಸ ರೂಪದಲ್ಲಿ ಜನಿಸು ಅಂತೇಳಿ ಶಾಪ ಕೊಡ್ತಾರೆ. ಆಗ ನಂದಿ ಕೂಡ, ನೀವು ಸರ್ಪರೂಪದಲ್ಲಿ ಭೂಲೋಕದಲ್ಲಿ ತಿರುಗ್ತಾ ಇರಿ, ನಿಮಗೆ ತುಂಬ ತೊಂದರೆಗಳ ಪ್ರಾಪ್ತಿಯಾಗಲಿ, ಹಾಗೂ ನೀವಿದ್ದಂಥ ಜಾಗದಲ್ಲೆಲ್ಲ ಬೆಂಕಿ ಅವಘಡ ಆಗಲಿ ಅಂಥೇಳಿ ನಂದಿ ಕೂಡ ಶಾಪ ಕೊಡ್ತಾನೆ. ಆ ನಂತರ ಅವರು ಇಬ್ಬರು ಶಾಪದಿಂದ ಪಾರ್ವತಿ ದೇವಿಗೆ ಗೊತ್ತಾಗಿ ಅವಳು ಆ ನಂತರ ಆ ಮಕ್ಕಳನ್ನು ನಾಗಕನ್ಯೆಗಳ ಹತ್ರ ಹೊರ ಕೊಡ್ತಾರೆ. ಆದರೆ ನನ್ನ ಮಗನಿಗೆ ನೀವು ಮದುವೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ನೀವು ಇರುವಂಥ ಸ್ಥಳದಲ್ಲೆಲ್ಲ ಸುಬ್ರಹ್ಮಣ್ಯ ರೂಪದಲ್ಲಿ ನನ್ನ ಮಗ ಅಲ್ಲಿ ನೆಲೆಸ್ತಾನೆ, ನಾನು ಕೂಡ ದೇವಿ ರೂಪದಲ್ಲಿ ನೀವಿರುವಂಥ ಸ್ಥಳದಲ್ಲಿ ನೆಲೆಸ್ತೇನೆ ಅಂಥೇಳಿ ಈ ನಾಗಕನ್ಯೆಗೆ ಪಾರ್ವತಿ ದೇವಿ ಅಭಯ ಕೊಡ್ತಾಳೆ. ಆ ನಂತರ ಈ ನಂದಿ ಮಹಿಷಾಸುರ ಇದರಿಂದಾಗಿ ಜನ್ಮ ತಾಳಿ ಆ ದೇವಿಯಂದೇ ಹತ್ಯೆಯಾಗಿ ಪುನಃ ಕೈಲಾಸಕ್ಕೆ ಹೋಗ್ತಾನೆ. ಆದರೆ ಈ ನಾಗಕನ್ಯಕರು ಈ ಸಹ್ಯಾದ್ರಿ ಪರ್ವತದ ಈ ತಪ್ಪಲಿನಲ್ಲಿ ತಿರುಗ್ತಾ ಇರುವಾಗ ಅಲ್ಲಿ ಕಾಳ್ಗಿಚ್ಚಿಗೆ ಸಿಕ್ಕಿ ಅವರಲ್ಲಿ ಪರಿತಪಿಸ್ತಾರಿದ್ದಾರೆ. ಆವಾಗ ದೇವವರ್ಮ ಅಂತ ಒಬ್ಬ ರಾಜ ಈ ನಾಗಕನ್ಯಕರನ್ನು ನೋಡಿ ಅವರನ್ನು ಅಲ್ಲಿಂದ ಆ ಬೆಂಕಿಯಿಂದ ಕಾಪಾಡಿ ತನ್ನೊಟ್ಟಿಗೆ ಅವನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋಗ್ತಾ ಇದ್ದ. ಆವಾಗ ಒಂದೊಂದು ಸ್ಥಳದಲ್ಲಿ ವಿಶ್ರಮಿಸಿದಾಗ ಒಂದೊಂದು ಸರ್ಪ ಒಂದೊಂದು ಕಡೆಗೆ ಹೋಗ್ತದೆ. ಪ್ರಥಮತವಾಗಿ ಹೋದಂಥ ಸರ್ಪ ರಸಮಕಾನ ಅಂಥೇಳಿ, ಎರಡನೇ ನಾಗೇರ್ತಿ ಅಂಥೇಳಿ ನಾಗರತಿ ಹೋದಂಥ ಇದು ಬುದ್ಧ, ಮೂರನೇದಾಗಿ ಚೋರರತಿ ಅಂಥೇಳಿ ಹೋದಂಥ ನಾಗಕನ್ನಿಕೆ, ನಾಲ್ಕನೇದಾಗಿ ಮಂದರ್ತಿ, ಇಲ್ಲಿ ಮಂದರತಿ ಅಂತ ಅದೃಶ್ಯವಾದಂಥ ನಾಗಕನ್ನಿಕೆ ಇಲ್ಲಿ ಹುತ್ತದಲ್ಲಿ, ಐದನೇದಾಗಿ ನೀಲಾವರದಲ್ಲಿ ಹೋದಂಥ ನಾಗ. ಇದರಿಂದಾಗಿ 5 ಕ್ಷೇತ್ರಗಳು ಕೂಡ ದೇವಿ ಸನ್ನಿಧಿ, ನಾಗಕನ್ನಿಕೆಯ ಸನ್ನಿಧಿಯಿಂದ ಪ್ರಸಿದ್ಧ ಆಗಿದೆ. ಮುಂದೆ ಅದೇ ದೇವವರ್ಮನಿಗೆ ಇದೆ ನಾಗಕನ್ನಿಕರು ಸ್ವಪ್ನ ಸೂಚನೆ ಪ್ರಕಾರ ಆ ದೇವವರ್ಮ ರಾಜ ಇಲ್ಲಿ ದೇವಿಯನ್ನು ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡಿ ಅನಂತರ ಅವನಿಗೆ ಕಳೆದೋದಂಥ ಎಲ್ಲ ರಾಜ್ಯ ಕೋಶ ಎಲ್ಲ ಪ್ರಾಪ್ತಿ ಆಗ್ತಂತೇಳಿ ನಮ್ಮ ಈ ಕಥೆ ಸ್ಥಳ ಪುರಾಣ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ದೇವಿ ಚಾಮುಂಡೇಶ್ವರಿ ದೇವರು. ಆ ಪೂಜೆ ಇದು ಆಗೋಮೋಕ್ತ ಪೂಜೆ ವಿಧಿವಿಧಾನ ಅಲ್ಲ, ಆದರೂ ಕೂಡ ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ. ವೇದೋಕ್ತವಾಗಿ ಪ್ರಾತಃ ಕಾಲ 5 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ, 6 ಗಂಟೆಗೆ ಅಲಂಕಾರ ಪೂಜೆ, ಅಭಿಷೇಕ, ಪಂಚಾಮೃತ ಅಭಿಷೇಕ ಇಂಥದ್ದೆಲ್ಲ 6 ಗಂಟೆಗೆ, 8 ಗಂಟೆಗೆ ಅಲಂಕಾರ ಪೂಜೆ, ಮಧ್ಯಾಹ್ನ ಮತ್ತು ಪುನಃ 1 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ ಪೂಜೆ, ನೈವೇದ್ಯ ಮಧ್ಯಾಹ್ನ ಪೂಜೆ, ಸಂಜೆ ರಾತ್ರಿ 8 ಗಂಟೆಗೆ ರಾತ್ರಿ ಕಾಲ ಪೂಜೆ.
ಇದು ವೇದೋಕ್ತ ಪೂಜೆ, ಆಗಮೋಕ್ತ ಅಲ್ಲ. ಆದರೆ ಇಲ್ಲಿ ಇದರ ಜಾತ್ರೆ ದಿನ ಇಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಇಂತಿಂಥ ದೇವರಿಗೆ ಇಂತಿಂಥ ಧ್ವಜ ಅಂತೇಳಿ, ಅಮ್ಮನವರಿಗೆ ಸಿಂಹಧ್ವಜ, ವಿಷ್ಣು ಗರುಡ ಧ್ವಜ, ಹೀಗೆ ಈಶ್ವರನಿಗೆ ನಂದಿ ಧ್ವಜ, ಹೀಗೆ ಪ್ರತಿಯೊಂದು ದೇವರಿಗೂ ಆಯಾ ಧ್ವಜ ಆರೋಹಣ ಇರ್ತದೆ. ಆದರೆ ಇಲ್ಲಿ ಧ್ವಜಾರೋಹಣ ನಾವು ಮಾಡುವುದಿಲ್ಲ. ಆದರೆ ಗೆಂಡ ಸೇವೆ, ಇದು ಕುಂಭ ಸಂಕ್ರಮಣ ದಿನ ಗೆಂಡ ಸೇವೆ ಆಗ್ತದೆ. ಹಿಂದೆ ಈ ಒಲುಬಿಗದ ಸುತ್ತ ಈ ಮರದ ಮೂರ್ತಿ ಇವಾಗಲೂ ಉಂಟದು, ದೊಡ್ಡ ಮೂರ್ತಿ, ಬರೀ ಮುಖ ಮಾತ್ರ ಇರೋದು. ಹೌದು, ಹುತ್ತ ಅಲ್ಲಿ ಇಲ್ಲಿದ್ದಂಥ 2 ಕಲ್ಲಿನ ವಿಗ್ರಹ ಇತ್ತು. ಅದು ಸಾಧಾರಣ 1,500 ಆ ಮರದ ಮೂರ್ತಿಗೂ ಹಾಗೆ ಕಲ್ಲಿನ ಮೂರ್ತಿಗೂ ಹಾಗೆ 1,500 ವರ್ಷದ ಹಿಂದಿದಂತೇಳಿ ಗುರುರಾಜ್ ಭಟ್ರು ಇಲ್ಲಿ ಬಂದ ಆ ಮೂರ್ತಿ ಲಕ್ಷಣ ನೋಡಿ ಹೇಳಿದ್ದಾರೆ. ಆ ಹುತ್ತುವೇ ಪ್ರಧಾನ. ನಾವು ಹುತ್ತಕ್ಕೆ ಅಭಿಷೇಕ ಎಲ್ಲ ಇರ್ತದೆ, ಆದರೆ ಅದು ಪ್ರೋಕ್ಷಣೆ ಮಾತ್ರ. ಅದಕ್ಕೆ ನೀರು ಹಾಕಿ ಅಭಿಷೇಕ ಇಲ್ಲ, ನೀರು ಹಾಕಿ ಅಭಿಷೇಕ ಅಮ್ಮನವ್ರ ಮೂರ್ತಿ ಮಾತ್ರ. ಆ ಹುತ್ತಕ್ಕೆ ಪ್ರತಿಯೊಂದು ನಾವು ಬ್ರಹ್ಮಕಲಶ ಮಾಡುವಾಗಲೂ ಆ ಹುತ್ತಕ್ಕೆಲ್ಲ ಸಂಪ್ರೋಕ್ಷಣೆ, ಹುತ್ತಕ್ಕೂ ಮಂಗಳಾರತಿ ಎಲ್ಲ ಮಾಡುವಂಥ ಕ್ರಮ ಉಂಟು ಇಲ್ಲಿ. ಅದರ ಸುತ್ತ ಹುತ್ತು ಉಂಟು. ಆ 2 ಮೂರ್ತಿ ಇತ್ತದು, ಈಗ ಎಲ್ಲ ಬೇರೆ ಎಲ್ಲಿ ಹೋಗಿಲ್ಲ. ಆ ಹುತ್ತದ ಮಣ್ಣನ್ನೇ ನಾವು ಇಲ್ಲಿ ಮೂಲ ಪ್ರಸಾದ ಅಂತೇಳಿ ಹೇಳಿ ಇಲ್ಲಿ ಕೊಡುವಂಥದ್ದು. ಪ್ರಧಾನ ಆರಾಧ್ಯ ದೇವಿ ದುರ್ಗಾಪರಮೇಶ್ವರಿ ಅಮ್ಮನವರೊಂದಿಗೆ ವೀರಭದ್ರ, ಮಹಾಗಣಪತಿ, ಬೊಬ್ಬರ್ಯ, ಹಾಯ್ಕುಳಿ, ಕಲ್ಲುಕುಟಿಗ ಹಾಗೆ ಸುಬ್ರಹ್ಮಣ್ಯ ದೇವರು ದೇವಾಲಯಕ್ಕೆ ಬರುವ ಭಕ್ತರನ್ನು ಇನ್ನಷ್ಟು ಭಕ್ತಿಯಿಂದ ಆಕರ್ಷಿಸುವಂತಿದೆ. ಇನ್ನು ದೇವಳದ ಮೇಳವು ತಿರುಗಾಟಕ್ಕೆ ಹೊರಡುವ ಮೊದಲು ಮಂದಾರ್ತಿ ಸಮೀಪವೇ ಇರುವ ಬಾರಾಳಿಯ ಶ್ರೀ ಮಹಾಗಣಪತಿಯ ಅನುಗ್ರಹ ಪಡೆಯುವುದು ವಿಶೇಷ.